ಎಸ್.ಟಿ. ಶಿವಪುರ ಅವರು ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಸುಮಾರು 37 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಬಂದಂಥವರು. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ಅಪರೂಪದ ವ್ಯಕ್ತಿತ್ವ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಕಾಯಕವೇ ಕೈಲಾಸ ಎನ್ನುವಂತಹ ನಾಣ್ಣುಡಿಗೆ ತಕ್ಕನಾದಂತಹ ವ್ಯಕ್ತಿತ್ವ ಶ್ರೀ ವೀರಣ್ಣ ಎಸ್.ಟಿ. ಅವರದು. ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದಾಗ ಕೆಲವೊಂದು ವಿಷಯಗಳು ನೆನಪಿಗೆ ಬರುತ್ತೆ. ಏನು ಅಂದರೆ ಅವರ ಪರಿಸರ ಪ್ರೇಮತ್ವ ಆಗಿರ್ಬೋದು, ಅವರ ಶಿಸ್ತಾಗಿರ್ಬೋದು, ಮತ್ತು ಕೆಲಸದಲ್ಲಿ ಅವರು ತೋರಿಸುವಂತಹ ಪ್ರಾಮಾಣಿಕತೆ, ಎಲ್ಲರನ್ನ ಗೌರವದಿಂದ ಕಾಣುವಂತಹ ಅವರ ಮುಗ್ಧತೆ, ಎಲ್ಲರೂ ನಮ್ಮವರೇ ಎಂದು ಭಾವಿಸುವಂತಹ ಅವರ ವ್ಯಕ್ತಿತ್ವ ಬಹುಶಃ ಇಂತಹ ಸಮಾಜದಲ್ಲಿ ಎಲ್ಲರಿಗಿಂತ ಹೆಚ್ಚಿನ ವ್ಯಕ್ತಿತ್ವವನ್ನು, ತೂಕವನ್ನು ಅವರ ವ್ಯಕ್ತಿತ್ವಕ್ಕೆ ಕೊಡ್ತಾ ಹೋಗುತ್ತೆ. ಇದು ನನಗೆ ಅವರಲ್ಲಿ ಇಷ್ಟವಾದಂತಹ ಕೆಲವೊಂದು ಗುಣಗಳು. ಪೂಜಾ ಸಿಐ. ಬಹುಶಃ ನನ್ನ ರಕ್ತ ಸಂಬಂಧಗಳು ಕೂಡ ಸಹಾಯದಿಂದ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರ ಸೇವೆಯಿಂದ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ವೀರಣ್ಣ ಶಿವಪುರ ಅವರ ಕೈಯಿಂದ ಒಂದಿನೊಂದು ಸಹಾಯ ಪಡೆಯಲಿಕ್ಕೆ ಆಗಲಾರದ ಆನಂತರ ಹೇಳ್ಬೋದು. ಆರೋಗ್ಯ ಸೇವೆ ಆಗಿರ್ಬೋದು, ಶೈಕ್ಷಣಿಕ ಸೇವೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸೇವೆ. ಮತ್ತು ಆಮೇಲೆ ವೀರಣ್ಣ ಶಿವಪುರ ಎಂದೂ ಸುಮ್ಮನೆ ಕೂತಾರಲ್ಲ. ಯಾವಾಗ ಅನ್ಕೊಂತ ವೀರಣ್ಣ ಶಿವಪುರ ಸರ್ ಏನು ಸರ್ 60 ವರ್ಷ ನೀವು ಸುದೀರ್ಘವಾಗಿ ಸೇವೆ ಸಲ್ಲಿಸಿದಾಗ ಅಂದು ಸಕ್ಸಸ್ ಆಗೋದ್ರಿಂದ ಏನು ಸಾಧನೆ ಮಾಡ್ತೀವಿ, ಏನೂ ಮಾಡಲಿಕ್ಕಾಗಿಲ್ಲ, ಇಲ್ಲ ಮಾಡೋದು ಭಾಳ ಅಂತ ಹೇಳ್ತಕ್ಕಂಥವ್ರು. ಆಮೇಲೆ ವೀರಣ್ಣ ಶಿವಪುರ ಬಹಳ ಚಿನ್ನದಂಥ ಮನುಷ್ಯ. ನಿಮಗೆಲ್ಲ ಗೊತ್ತಿರಬೇಕು, ಬಂಗಾರದ ಮನುಷ್ಯ ಅಂತ ಘೋಷ ಬಂಗಾರ ಇದ್ದರೆ ಯಾಕೆ ಕರೆಯಲ್ಲ. ಶ್ರೀಮಂತ ಅಂತ ಘೋಷ ನಾವು ಮಾಡ್ತಿದ್ವಿ, ದುಡ್ಡದ ಶ್ರೀಮಂತ ಅಂತ ಕರಿತೀವಿ ನಾವು. ದೊಡ್ಡ ಮನುಷ್ಯ ಆಗಿರೋನು ಪರೋಪಕಾರಾಯ ದುಹತ್ತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಅನ್ನೋದು ಆ ಶ್ಲೋಕ. ಏನು ಈ ಶ್ಲೋಕದ ಅರ್ಥ? ಮರಗಳು ಯಾಕೆ ಹಣ್ಣುಗಳನ್ನು ಬಿಡುತ್ತೆ ಅನ್ನೋದಾದರೆ ಇನ್ನೊಬ್ಬರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ. ನದಿಗಳು ಯಾಕಪ್ಪ ಹರಿಯುತ್ತೆ, ನೀರು ಯಾಕೆ ಹರಿಯುತ್ತೆ ಅಂದರೆ ಎಲ್ಲ ಜೀವರಾಶಿಗಳಿಗೆ ಬೇರೆಯವರಿಗೆ ಉಪಯೋಗವಾಗಲಿ, ಅವರ ದಾಹ ಅಣಗಲಿ, ಬೆಳೆ ಬೆಳೆಯಲಿ, 4 ಜನಕ್ಕೆ ಉಪಕಾರವಾಗಲಿ ಅನ್ನೋ ದೃಷ್ಟಿಯಿಂದ ನದಿಗಳು ಹರಿಯುತ್ತದೆ. ಹಸುಗಳು ಯಾಕಪ್ಪ ಹಾಲನ್ನು ಕೊಡುತ್ತೆ ಅಂತ ಹೇಳೋದಾದರೆ ಗಂಗಮ್ಮಗಳ ಹೊಟ್ಟೆಯನ್ನು ತುಂಬಿಸೋದಕ್ಕೆ ಬೇರೆಯವರಿಗಾಗಿ ಪರೋಪಕಾರಾರ್ಥಕ್ಕಾಗಿ ಹಸುಗಳು ಹಾಲನ್ನು ಕೊಡುತ್ತದೆ. ಈ ದೇಹ ಅನ್ನೋದು ಯಾಕಪ್ಪ ಇದೆ ಅಂತ ಹೇಳ್ತಂದ್ರೆ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳ್ತಾರೆ. ಈ ದೇಹ, ಈ ಮನುಷ್ಯ ಅನ್ನೋನು ಇರೋದೇನೆ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ. ಈ ಶ್ಲೋಕಕ್ಕೆ ಅನ್ವರ್ಥವಾಗಿದ್ದಾರೆ ನಮ್ಮ ವೀರಣ್ಣ ಶಿವಪುರ ಅವರು. ವೀರಣ್ಣ ಅವರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. 2 ಮುಖ್ಯಾಂಶಗಳನ್ನು ಹೇಳಬೇಕು. 75 ಮನೆಗಳಲ್ಲಿ ದೀಪಗಳು ಬೆಳಗೋದಕ್ಕೆ ವೀರಣ್ಣ ಕಾರಣರಾಗಿದ್ದಾರೆ. 1000ಕ್ಕೂ ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಕಲಬುರಗಿಯಲ್ಲಿ ಒಂದಷ್ಟು ಒಳ್ಳೆಯ ಆಕ್ಸಿಜನ್ ಸಿಗುವ ಕೆಲಸದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಯಶಸ್ವಿಯಾಗಿ ಆ ಕಾರ್ಯವನ್ನು, ಗಿಡಗಳನ್ನು ನೆಡುವ ಕಾರ್ಯವನ್ನು ಮಾಡಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ದ ಹಾಗೆ ನಮ್ಮನ್ನು ಯಾವುದೇ ಹೂವಿನ ಹಾರ ಹಾಕಿ ಸ್ವಾಗತಿಸಲಿಲ್ಲ, ಬದಲಿಗೆ ಒಂದು ಗಿಡವನ್ನು, ಒಂದು ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಶಾಲು, ಹೂವಿನ ಹಾರ ಹಾಕಬೇಡಿ, ನೀವೇನಾದರೂ ನನಗೆ ಉಡುಗೊರೆ ಕೊಡಬೇಕು ಅನ್ನೋದಾದರೆ. ನನ್ನ ಹೆಸರು ಮಡಿವಾಳಪ್ಪ ನಾಗರಹಳ್ಳಿ ಅಂತ. ನಾನು ಪ್ರಸ್ತುತ ಸರ್ಕಾರಿ ನರ್ಸಿಂಗ್ ಶಾಲೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಇಲ್ಲಿ ಪ್ರಾಂಶುಪಾಲನಾಗಿ ಮತ್ತು ಕರ್ನಾಟಕ ರಾಜ್ಯ ನರ್ಸಿಂಗ್ ಪರೀಕ್ಷಾ ಮಂಡಳಿಯ
ಬೆಂಗಳೂರು ಇದರ ಕಾರ್ಯದರ್ಶಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಶ್ರೀ ವೀರಣ್ಣ ಶಿವಪುರ ಅವರು ನನ್ನ ಅಣ್ಣ, ಅಂದರೆ ನನ್ನ ತಾಯಿಯ ತಂಗಿಯ ಮಗ ಅವರು. ಸೊ ನನ್ನ ಒಂದು ಪ್ರಾಥಮಿಕ ಶಿಕ್ಷಣ ನನ್ನ ಸ್ವಂತ ಊರಾಗಿರ್ತಕ್ಕಂಥ ನಾಗರಹಳ್ಳಿ ಮಳ್ಳಿಯಲ್ಲಿ ಆಗಿದೆ. ಸೊ ಅಲ್ಲಿಂದ ನನ್ನ ಶಿಕ್ಷಣ ಕುಂಠಿತಗೊಳ್ತಾ ಇತ್ತು. ನನ್ನ ಕಡು ಬಡತನ ಇರುವ ಕಾರಣ ನನಗೆ ಶಿಕ್ಷಣ ಕುಂಠಿತ ಆಗ್ತಾಯಿತ್ತು. ಅದನ್ನು ಮನಗಂಡು ನಮ್ಮ ಅಣ್ಣನವ್ರು ಏನು ಮಾಡಿದ್ರು ಅಂದ್ರೆ, ಇವರಿಗೆ ಶಿಕ್ಷಣ ಮುಂದುವರಿಸಬೇಕು, ಅದಕ್ಕೆ ಇವರಿಗೆ ಇಲ್ಲಿಯೇ ಬಿಡಬಾರ್ದು ಅಂತ ಇಟ್ಟುಕೊಂಡು 10ನೇ ತರಗತಿ ನಂತರ ನನ್ನನ್ನು ಆ ಹಳ್ಳಿಯಿಂದ ಕರ್ಕೊಂಡು ಕಲಬುರಗಿಗೆ ಬಂದರು. ಕಲಬುರಗಿ ಒಳಗೆ ಮೇಲಿಂದ ಪದವಿ ಪೂರ್ವ ಕಾಲೇಜಿಗೆ ನನಗೆ PUC ಆರ್ಟ್ಸ್ಗೆ ಜಾಯಿನ್ ಮಾಡಿಸಿದರು. PUC ಆರ್ಟ್ಸ್ ವಿದ್ಯಾಭ್ಯಾಸವನ್ನು ಮಾಡಿ ನಂತರ BA ಸಹಿತ ಅದೇ ಅಂಬೇಡ್ಕರ್ ಮಹಾವಿದ್ಯಾಲಯದಲ್ಲಿ ನನ್ನ BA ಅಭ್ಯಾಸ ಮುಗಿಸಿದೆ. ಅದಾದ ನಂತರ ವೀರಣ್ಣ ಅಣ್ಣನವರು ನನಗೆ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ಗೆ ಹಾಕಿದ್ರು. ಯಾಕಂತಂದರೆ ನಮ್ಮ ಮನೆಯಲ್ಲಿ ಕಡು ಬಡತನ ಇತ್ತು. ಅದರಲ್ಲಿ ವಿಶೇಷವಾಗಿ ನನ್ನ ತಂದೆಯವರು, ನಾನು ಚಿಕ್ಕವನಿದ್ದಾಗ, ನಾನು 8ನೇ ತರಗತಿ ಒಳಗಿದ್ದಾಗ ನನ್ನ ತಂದೆಯವರು ತೀರ್ಕೊಂಡ್ರು. ಹಾಗಾಗಿ ಈ ಹುಡುಗನಿಗೆ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು ಅನ್ನೋ ವಿಚಾರಕ್ಕೋಸ್ಕರ, ಯಾಕಂದರೆ ನಮ್ಮ ಅಪ್ಪನಿಗೆ ಅವ್ರು ಮಾತು ಕೊಟ್ಟಿದ್ರಂತೆ, ಏನು ನಿಮ್ಮ ಮಗ ಏನು ಮಡಿವಾಳಪ್ಪಿದ್ದಲ್ಲ, ಅವ ನನ್ನ ತಮ್ಮ, ಅವನಿಗೆ ನಾನು ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ, ನೀನೇನು ಚಿಂತೆ ಮಾಡಬೇಡ ಅಂತ. ಸೊ ಸಾಯೋಕ್ಕಿಂತ ಮುಂಚೆ ನಮ್ಮ ಅಪ್ಪನಿಗೆ ಅವ್ರು ಮಾತು ಕೊಟ್ಟಿದ್ರಂತೆ. ಹಾಗಾಗಿ ಆ ಮಾತು ಉಳಿಸ್ಕೋದಕ್ಕೋಸ್ಕರ ನನಗೆ ಹಳ್ಳಿಯಿಂದ ನನ್ನ ಕಲಬುರಗಿಗೆ ಕರ್ಕೊಂಡು ಬಂದು ನನಗೆ PUC BA ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿಸಿ ಅವರ ಸ್ವಂತ ಮನೆ ಮುಂದೆ ನನಗೆ ಒಂದು ಅಲ್ಲಿ ಆಶ್ರಯ ನೀಡಿ ಮದುವೆಯನ್ನು ಮಾಡಿದ್ರು ನನಗೆ. ಬಹುಶಃ ಅವ್ರು ಯಾರ ತಮ್ಮದವ್ರಿಗೂ ಅವ್ರ ಮನೆ ಮುಂದೆ ಮಾಡಿಲ್ಲ, ಬಟ್ ನನಗೆ ಅವ್ರ ಸ್ವಂತ ಮನೆ ಮುಂದೆ ಮದುವೆ ಮಾಡಿ, ಮತ್ತು ಏನಂದರೆ ಒಂದು ಟೈಪಿಸ್ಟ್ ಒಂದು ತರಬೇತಿಯನ್ನು ನೀಡಿದರು. ಆ ಟೈಪಿಸ್ಟ್ ತರಬೇತಿ ನೀಡಿದ ಮೇಲೆ ನನಗೆ ಟೈಪಿಸ್ಟ್ ಅಂತ ನೌಕರಿ ಆಯಿತು. ಟೈಪಿಸ್ಟ್ ಆದಮೇಲೆ ಆಮೇಲೆ ನರ್ಸಿಂಗ್ ಕಲಿಸಿದ್ರಲ್ಲ, ನರ್ಸಿಂಗ್ ಮೇಲೆ ಮತ್ತು ನರ್ಸಿಂಗ್ ಆಫೀಸರ್ ಅಂತ ಅದು ಹುದ್ದೆ ಬಂತು. ಸೊ ಎರಡೆರಡು ಸರ್ಕಾರಿ ಹುದ್ದೆ ಬರಲಿಕ್ಕೆ ಕಾರಣ ಅಂದರೆ ನಮ್ಮ ವೀರಣ್ಣ ಅಣ್ಣ. ಯಾಕಂದರೆ ನಾನು ಹಳ್ಳಿ ಒಳಗಿದ್ದವಾಗ ಕರ್ಕೊಂಡು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿಸಿ ಅನ್ನ ಆಶ್ರಯ ವಿದ್ಯೆಯನ್ನು ನೀಡಿರ್ತಕ್ಕಂಥ ನನ್ನ ತಂದೆ ಯಾರಾದರೂ ಇದ್ದರೆ ನನಗೆ ವೀರಣ್ಣ ಅಣ್ಣ. ಯಾಕಂದ್ರೆ ನಮ್ಮ ಅಪ್ಪ, ನನ್ನ ತಂದೆ, ನಾನು ಸಣ್ಣವಿದ್ದಾಗೆ ತೀರ್ಕೊಂಡ, ಆ ತಂದೆಯ ಸ್ಥಾನದಲ್ಲಿ ನಿಂತವರು ನಮ್ಮ ವೀರಣ್ಣ ಅಣ್ಣ. ಸೊ ಜೊತೆಗೆ ಇವತ್ತು ನಾನು ಏನು ಪ್ರಥಮವಾಗಿ ನಮ್ಮ ನರ್ಸಿಂಗ್ ಇದ್ರಾಗ ನಮ್ಮ ಜೇವರ್ಗಿ ತಾಲೂಕಿನೊಳಗೆ ನನ್ನನ್ನೇ ಪ್ರಥಮವಾಗಿ ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿಸಿ, ಈಗ GNM BSc MSc ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ನರ್ಸಿಂಗ್ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಮತ್ತು ನರ್ಸಿಂಗ್ ಶಾಲೆಯ ಪ್ರಾಂಶುಪಾಲನಾಗಿ ಇವತ್ತು ನರ್ಸಿಂಗ್ ಪರೀಕ್ಷಾ ಮಂಡಳಿಯ ರಾಜ್ಯ ಕಾರ್ಯದರ್ಶಿಯಾಗಿ ಒಂದು ಸೇವೆ ಮಾಡಲಿಕ್ಕೆ ನನ್ನ ವೀರಣ್ಣ ಅಣ್ಣನವರೇ ಕಾರಣ. ಹೀಗಾಗಿ ನಾನು ಅವರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಮತ್ತು ಅವರಿಗೆ ಒಂದು 60 ವರ್ಷದ ಏನು ಇವತ್ತು ವಯೋನಿವೃತ್ತಿ ಸಮಾರಂಭದ ನಿಮಿತ್ತ ಒಂದು ಅಭಿನಂದನಾ ಸಮಾರಂಭ ಮಾಡ್ತಾಯಿದ್ದೀವಿ ಅಂದರೆ ಬರೀ ತೋರಿಕೆಗಾಗಲ್ಲ, ಇವರೊಬ್ಬ ಮಾದರಿ ಪುರುಷ ಆಗಿರೋದ್ರಿಂದ, ಒಬ್ಬ ಕಾಯಕ ಯೋಗಿ ಆಗಿರೋದ್ರಿಂದ, ಸೊ ಇಂಥವರನ್ನು ಪರಿಚಯಿಸಬೇಕಾಗಿರೋದು ನಮ್ಮ ಧರ್ಮ. ಹಾಗಾಗಿ ಶ್ರೀ ವೀರಣ್ಣ ಅಣ್ಣನವರಿಗೆ ಇನ್ನೂ 100 ವರ್ಷ ಭಗವಂತ ಆಶೀರ್ವಾದ ಕೊಡಲಿ. ಅವರು ಹೀಗೆ 10 ಹಲವು ಬಡ ಒಂದು ವಿದ್ಯಾವಂತರಿಗೆ ಒಂದು ಆದರ್ಶಪ್ರಾಯರಾಗಲಿ ಅಂತಕ್ಕಂಥ ಒಂದು ಮಾತಿನೊಂದಿಗೆ ಅವರಿಗೆ ಶುಭವಾಗಲಿ ಅಂತ ಹಾರೈಸಿ, ನನಗೆ ಅಣ್ಣನವ್ರ ಬಗ್ಗೆ ಭಾಳ ಹೇಳೋದಿದೆ, ಆದರೆ ಸಮಯ ಕಡಿಮೆ ಇರೋದ್ರಿಂದ ಅಣ್ಣನವರಿಗೆ ನಾನು ಇಷ್ಟೇ ಅವರಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಿವೃತ್ತಿ ಕಾರ್ಯಕ್ರಮ ಆಗಮಿಸಿದಂಥ ಎಲ್ಲರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ವಹಿಸುತ್ತಾ, ಶಿವಪುರವರು ಬಹುಶಃ ಈ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚಯ ಇರತಕ್ಕಂಥ ವ್ಯಕ್ತಿಗಳು. ಕೇವಲ ಒಂದೇ ಸಮಾಜಕ್ಕೆ ಸೀಮಿತವಾಗಿರದೆ ತಮ್ಮ ವೃತ್ತಿಯಲ್ಲಿ ಅತ್ಯಂತ ಪ್ರಾಮಾಣಿಕತೆಯನ್ನು ಮೆರೆದು ಬಹುಶಃ ಜನರಿಗೆ ಪರೋಪಕಾರಿ ಜೀವನವನ್ನು ನಡೆಸಿಕೊಡಬೇಕು ಅನ್ನೋದು ನಾವು ಯಾರಿಂದ ತಿಳಿದುಕೊಳ್ಳಬೇಕು ಅಂತಂದರೆ ಶಿವಪುರವನ್ನು ನೋಡಿ ಕಲಿಬೇಕು ಅಂದಂಗೆ ಅನಿಸ್ತಾ ಇದೆ. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅದು ತಮ್ಮ ಮನೆಯ ಕೆಲಸದಂತ ತಿಳಿದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕಂತ ಕೆಲಸ ಮಾಡಿದಂಥ ವ್ಯಕ್ತಿ ಶಿವಪುರವರು. ಇವತ್ತು ಅವರಿಗೆ ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧು ಬಾಂಧವರು, ಮನೆಯವರು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ಅತ್ಯಂತ ಮೈಲುಗಲ್ಲಿನ ಒಂದು ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ವೃತ್ತಿಯ ಜೀವನದ ಜೊತೆಗೆ ಮುಂದಿನ ಬದುಕು ಸಹ ಅತ್ಯಂತ ಸುಖಕರವಾಗಲಿ, ಜೊತೆಗೆ ಅವರು ಸಮಾಜಕ್ಕೆ ಮಾಡತಕ್ಕಂಥ ಕೆಲಸ ಇನ್ನೂ ಬಹಳ ಇದೆ. ಆ ಒಂದು ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮುಂದುವರಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಶುಭ ಕೋರುತ್ತೇನೆ.
ಅವರು ರಿಟೈರ್ಮೆಂಟ್ ಆಗ್ತಾ ಇದೆ ಅಂತಂದ ಸಂದರ್ಭದಲ್ಲಿ ನನಗೇನು ಅಂತಂದರೆ ಬಹಳ ಹೇಳ್ಕೊಳ್ಳೋಂತಲ್ಲ, ಬಟ್ ಅವರು ಎಲ್ಲರೂ ಒಡನಾಟವನ್ನು ಹೊಂದಿದಂಥ ವ್ಯಕ್ತಿಗಳು. ಸಣ್ಣ ವ್ಯಕ್ತಿ ಇರಲಿ ದೊಡ್ಡ ವ್ಯಕ್ತಿ ಇರಲಿ ಅತ್ಯಂತ ಸೌಜನ್ಯದಿಂದ ಮಾತನಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸುವಂಥ ಅತ್ಯಂತ ಪ್ರಾಮಾಣಿಕವಂತ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು. ಇವತ್ತು ಅವರು ಹೂವಿನ ಪೂಜೆ ಅಂತ ಅದೇ ಸರ್, ಹೂವಿನಂತೆ ಮನಸ್ಸಾಗಿ ಅಂತ ನಿಮ್ಮ ಅಭಿಪ್ರಾಯ ಏನು ಸರ್? ಡೆಫಿನೆಟ್ ಆಗಿ ಯಾಕೆಂದರೆ ಅವರು ಮನಸ್ಸು ಯಾವಾಗಲೂ ಅತ್ಯಂತ ಆರೋಗ್ಯಕರವಾದಂಥ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ, ಅತ್ಯಂತ ಆರೋಗ್ಯಕರವಾದಂಥ ಮನಸ್ಸನ್ನು ಹೊಂದಿದರು. ತಾನು ಬೆಳೆಯುವುದರ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸಬೇಕು ಅನ್ನತಕ್ಕಂಥದ್ದು ಏನಿದೆಯಲ್ಲ, ಅದು ನಾವು ಶಿವಪುರಲ್ಲಿ ಕಂಡುಕೊಂಡದ್ದು. ಡಾಕ್ಟರ್ BP ಬುಳ್ಳ. ಹಸಿರೇ ಉಸಿರು ಹೆಸರಾಗಿರ್ತಕ್ಕಂಥ ಈರಣ್ಣ ಶಿವಪುರ ಸರ್ ಇವತ್ತಿನ ವಯೋನಿವೃತ್ತಿ ಕಾರ್ಯಕ್ರಮ ಅವರ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದಾರೆ. ನಿಜವಾಗಲೂ ಇವತ್ತು ಅಂಥ ಒಂದು ಹೃದಯವಂತ, ಇವತ್ತು ಕಲಬುರಗಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಸುಮಾರು ಸಾವಿರಾರು ಮರಗಳು ಮಾತನಾಡ್ತಾ ಇದ್ದೇವೆ. ಇವತ್ತು ಅವರ ಸೇವೆ ಜೊತೆಗೆ, ಈರಣ್ಣ ಶಿವಪುರ ಸೇವೆ ಜೊತೆಗೆ ಯಾವ ಬಿಡುವಿನ ಸಮಯದಲ್ಲಿ ಸಂಡೇ ಇದ್ದರೂ ಕೂಡ ಅವತ್ತೂ ಕೂಡ ಏನದಂದ್ರೆ ಅನೇಕ ಮರಗಳನ್ನು ಹಾಕಿ ಆ ಮರಗಳಿಗೆ ನೀರು ಬಿಡೋದು, ಕಸಗಳನ್ನು ತೆಗೆಯೋದು, ಮರವನ್ನು ಬೆಳೆಸುವಂಥ ಅವರ ಕಾಯಕದ ಜೊತೆಗೆ ಈ ಒಂದು ಸಮಾಜ ಸೇವೆ ಭಾಳ ದೊಡ್ಡ ಅವರ ಹೆಸರಿಗೆ ತಕ್ಕಂತೆ ಭಾಳ ವ್ಯಕ್ತಿತ್ವವಾಗಿ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಆ ಪರಿಸರಕ್ಕೆ ತಕ್ಕಂತೆ ಅವರು ಕೆಲಸ ಮಾಡಿದ್ದಾರೆ. ನಿಜವಾಗಲೂ ಕಲಬುರಗಿಯ ಹೆಮ್ಮೆಯ ಪರಿಸರವಾದಿ, ಪರಿಸರ ಪ್ರೇಮಿ, ಹೃದಯವಂತ ಅಂತಕ್ಕಂಥ ಹೆಸರಿಗೆ ಪಾತ್ರರಾಗಿದ್ದಾರೆ. ಇವತ್ತು ಅನೇಕ ಗಿಡಗಳು ಎಲ್ಲೇ ಹೋಗಲಿ ಅವರ ಸೇವೆ ಜೊತೆಗೆ ಪರಿಸರವನ್ನು ಬೆಳೆಸಬೇಕು, ಪರಿಸರವನ್ನು ಉಳಿಸಬೇಕು, ಅನೇಕ ಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ಅವರ ಸಾಮಾಜಿಕ ಕಳಕಳಿ ಏನಿದೆಯಲ್ಲ ನಿಜವಾಗ್ಲೂ ಮೆಚ್ಚುವಂಥದ್ದು. ಇವತ್ತು ಅವ್ರ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಮಾರ್ಗದರ್ಶಕರು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ವೈದ್ಯಕೀಯ ಕ್ಷೇತ್ರಕ್ಕೆ ಆಕರ್ಷಣೆ ಮಾಡಿ ಅವರಿಗೆ ಅನೇಕ ಅವರ ವಿದ್ಯಾರ್ಥಿಗಳು, ಅವರ ಅಭಿಮಾನಿಗಳು ಅನೇಕ ಹುದ್ದೆಯಲ್ಲಿದ್ದಾರೆ ಆ ವೈದ್ಯಕೀಯ ಕ್ಷೇತ್ರದಲ್ಲಿ. ಅದಕ್ಕೆ ಅವರ ಸೇವೆಯಲ್ಲಿ ಕೂಡ ಒಬ್ಬ ಸೇವೆ ಯಾರೋ ಇರಲಾರ್ದಂಥ ಮನುಷ್ಯನನ್ನು ಕೂಡ, ರೋಗಿಯನ್ನು ಕೂಡ ಅವನಿಗೆ ಕರ್ಕೊಂಡೋಗಿ ಉಪಚಾರ ಮಾಡಿ ಅವನಿಗೆ ಒಳ್ಳೆ ಮನುಷ್ಯನಾಗಿ ಮಾಡಿ ಅಂಥ ಒಂದು ಕಳಕಳಿಯನ್ನು, ವ್ಯಕ್ತಿತ್ವವನ್ನು ಮೆರೆದಂಥ ವೀರಣ್ಣ ಶಿವಪುರ ಅವರ ಇವತ್ತಿನ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಅನೇಕ ಜನ ಬರ್ತಾ ಇದ್ದಾರೆ. ಅವರಿಗೆ ಶುಭ ಹಾರೈಸ್ತಿದ್ದಾರೆ. ಇವತ್ತು ಅವರ ಸೇವೆಯಿಂದ ನಿವೃತ್ತಿಯಾಗಿರ್ಬೋದು, ಆದರೆ ಪರಿಸರದಿಂದ ಅಲ್ಲ. ಇವತ್ತು ಅವರು ಪರಿಸರಕ್ಕೆ ಮತ್ತೆ ಜೀವ ತುಂಬುವಂಥ ಕೆಲಸ ಮಾಡಲಿ ಅಂತೇಳಿ ಹಾರೈಸಿ ಅವರ ಜೀವನ ಹೂವಿನಂತೆ ಸುಖಕರವಾಗಿ ಇರಲಿ. ಅವರ ಪರಿಸರ ಕಾಳಜಿ ಕಲಬುರಗಿ ಜಿಲ್ಲೆಯಾದ್ಯಂತ, ಕಲ್ಯಾಣ ಕರ್ನಾಟಕದಂಥ ಅವರ ಸೇವೆ ಹರಡಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀವಿ ಇವತ್ತಿನ ದಿನ ವೀರಣ್ಣ ಶಿವಪುರ ಸರ್ಗೆ. ಶಂಕರ ಕಟ್ಟಿ ಸಂಘ ವೀರಣ್ಣ ಅವರು ನಮ್ಮ ಮಾಮ ಆಗಬೇಕು. ಆ್ಯಂಡ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮಾತು ಬರಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ಮುಂಚೆ ಹಿಡಿದವರು ಅವ್ರ ಪರಿಸರ ಪ್ರೇಮಿ ಇದ್ದರು. ಹಾಗೆ ಅವ್ರ ಕೆಲಸಗಳಲ್ಲಿ ಅವರು ಹಾಸ್ಪಿಟಲಲ್ಲಿ ತುಂಬ ಗಿಡಗಳು ಹಚ್ಚಿದ್ದಾರೆ, ಎಷ್ಟೊಂದು ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಬರೀ ಸೋಷಲ್ ವರ್ಕ್ ಅಷ್ಟೇ ಮಾಡಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಕೂಡ ನನಗೂ ಮುಂಚೆ ಕೋವಿಡ್ ಆದಾಗೆಲ್ಲ ಏನರೇ ಆದರೆ ಬಾ ಹಿಂಗೆ ಹೊರಗೆ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ, ಎಲ್ಲ ಹೊರಗೆ ಓದ್ತಾಬೇಕು ನಿನಗೆ ಅಂತ ನನಗಷ್ಟೇ ಇಲ್ಲ, ತುಂಬ ಜನ ಹಿಂಗೆ ಕರ್ಕೊಂಡೋಗಿ ನಿನಗೆ ಬುದ್ಧಿ ಬರಬೇಕು, ಬರೀ ಓದೋದಷ್ಟೇ ಅಲ್ಲ ಬೇರೆನೂ ಕಲಿಬೇಕು ಅಂತ ಎಲ್ಲ ಹೇಳಿ ಬೆಳೆಸಿದ್ದಾರೆ ನನಗೆ. ಅವ್ರು ನನ್ನ ಇನ್ನೊಬ್ಬ ತಂದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದಕ್ಕೆ ಅವ್ರಿವತ್ತು ರಿಟೈರ್ಮೆಂಟ್ ಫಂಕ್ಷನಿಗೆ ತುಂಬ ಖುಷಿಯಿಂದ ಅವ್ರಿಗೆ ಎಲ್ಲ ಪ್ರೊಸೀಜರ್ ನೋಡಿ ನನಗೂ ತುಂಬ ಖುಷಿ ಆಗ್ತಿದೆ. ಧನ್ಯವಾದ. ಶಿವಪುರ ಅವರು ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಸುಮಾರು 37 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಬಂದಂಥವರು. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ಅಪರೂಪದ ವ್ಯಕ್ತಿತ್ವ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾಯಕವೇ ಕೈಲಾಸ ಎನ್ನುವಂತಹ ನಾಣ್ಣುಡಿಗೆ ತಕ್ಕನಾದಂತಹ ವ್ಯಕ್ತಿತ್ವ ಶ್ರೀ ವೀರಣ್ಣ SD ಅವರದು. ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದಾಗ ಕೆಲವೊಂದು ವಿಷಯಗಳು ನೆನಪಿಗೆ ಬರುತ್ತೆ. ಏನು ಅಂದರೆ ಅವರ ಪರಿಸರ ಪ್ರೇಮತ್ವ ಆಗಿರ್ಬೋದು, ಅವರ ಶಿಸ್ತಾಗಿರ್ಬೋದು, ಮತ್ತು ಕೆಲಸದಲ್ಲಿ ಅವರು ತೋರಿಸುವಂತಹ ಪ್ರಾಮಾಣಿಕತೆ, ಎಲ್ಲರನ್ನ ಗೌರವದಿಂದ ಕಾಣುವಂತಹ ಅವರ ಮುಗ್ಧತೆ, ಎಲ್ಲರೂ ನಮ್ಮವರೇ ಎಂದು ಭಾವಿಸುವಂತಹ ಅವರ ವ್ಯಕ್ತಿತ್ವ ಬಹುಶಃ ಇಂತಹ ಸಮಾಜದಲ್ಲಿ ಎಲ್ಲರಿಗಿಂತ ಹೆಚ್ಚಿನ ವ್ಯಕ್ತಿತ್ವವನ್ನು, ತೂಕವನ್ನು ಅವರ ವ್ಯಕ್ತಿತ್ವಕ್ಕೆ ಕೊಡ್ತಾ ಹೋಗುತ್ತೆ. ಇದು ನನಗೆ ಅವರಲ್ಲಿ ಇಷ್ಟವಾದಂತಹ ಕೆಲವೊಂದು ಗುಣಗಳು.
ಪೂಜಾ ಯಾಕೆ ಅಪರೂಪದ ವ್ಯಕ್ತಿತ್ವವಾಗಿ ಕಾಣ್ತಾರೆ ಅಂತ ಅಂದರೆ, ಬಹುಶಃ ನಾವೆಲ್ಲರೂ ಉಸಿರಾಡೋವರೆಗೂ ಮಾತ್ರ ಜೀವಂತವಾಗಿರ್ತೇವೆ, ಆದರೆ ಆ ವ್ಯಕ್ತಿ ಯಾಕೆ ಸತ್ತು ಮೇಲೂ ಕೂಡ ಜೀವಂತವಾಗಿರ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಏನು ಅಂತ ಅಂದರೆ, ದೇಹದಾನ ಮಾಡಿರುವಂತಹ ಮೇರು ವ್ಯಕ್ತಿತ್ವ ಶ್ರೀ ವೀರಣ್ಣ ಎಸ್ ಟಿ ಅವರದು. ಅಷ್ಟೇ ಅಲ್ಲದೆ ಅವರ ದೇಹದಾನ ಜಾಗೃತಿಗಾಗಿ ಹಲವಾರು ಜನರಿಗೆ ಪ್ರೇರಣೆಯಾದಂಥವರು. ಅವರೂ ಕೂಡ ಅವರ ದೇಹದಾನವನ್ನು ಮಾಡಿ ಜಾಗೃತಿಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಸಮಾಜದಲ್ಲಿ. ವೀರಣ್ಣವರ ಶಿವಪುರವರ ನಿವೃತ್ತಿ ದಿನ. ನಿವೃತ್ತಿ ಅನ್ನೋದು ಅವ್ರ ಹೆಸರಿಗೆ ಒಂದು ಅಪವಾದ ಇದ್ದಂಗೆ. ಯಾಕೆಂದರೆ ಅಷ್ಟೊಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡಿರೋ ವ್ಯಕ್ತಿ ಉದ್ಯೋಗದ ಜೊತೆಗೆ ಅನೇಕ ಹವ್ಯಾಸಗಳನ್ನು ಬೆಳೆಸ್ಕೊಂಡವರು. ಅದಲ್ಲದೆ ಅಷ್ಟೇ ಶಿಸ್ತಿನಿಂದ ಸಂಸಾರ ಕೂಡ ನೋಡ್ಕೊಂಡು ಬಂದವರು, ಸಮಾಜಮುಖಿ ಕೂಡ ಅವರು. ಎಲ್ಲೇ ಕೂಡ ಕಾರ್ಯಕ್ರಮಗಳಾದರೂ ಕೂಡ, ಸಮಾಜದ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅಲ್ಲಿ ಅವರೆಲ್ಲ ಸುಮಾರು ಜನರು ಅವ್ರ ವಿದ್ಯಾರ್ಥಿ ಬಳಗವನ್ನು ತಗೊಂಡು ಹಾಜರಿರ್ತಿದ್ರು ಅವರು. ಸೊ ಯಾಕೆಂತಂದರೆ ಅವರಿಗೆ ಆ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿ ಅವರನ್ನು ತೊಡಗಿಸ್ಕೊಳ್ಳೋ ಮಾಡುವಂಥದ್ದು ಕೆಲಸ ವೀರಣ್ಣರದು. ಅದ್ರ ಜೊತೆಗೆ ಉಳಿದಿರೋ ಸಮಯದಲ್ಲಿ ಅವರು ಯಾವಾಗ ಉದ್ಯೋಗ ಟೈಮು ಮುಗೀತು ಅಂದರೆ ಅವರು ಹವ್ಯಾಸ ಅಂದರೆ ಗಿಡಗಳು ಹಚ್ಚೋದು. ಸೊ ನಾವೆಲ್ಲರೂ ಭಾಳಷ್ಟು ಕಡೆಯಲ್ಲಿ ನೋಡಿ, ನಾನೊಬ್ಬ ರಾಜಕಾರಣಿಯಾಗಿ ವೀರಣ್ಣರನ್ನ ನೋಡಿದ್ದೀನಿ ಅಂತಂದರೆ ನನಗೆ ಭಾಳ ಹೆಮ್ಮೆಯ ವಿಷಯ. ಯಾಕೆ ಈ ಥರದ ಅಪರೂಪದ ವ್ಯಕ್ತಿ ಇವರು. 5 ಗಂಟೆ ಮುಗೀತು ಅಂತಂದರೆ ಅವರು ಸುಮಾರು ಒಂದು 4 ಜನರನ್ನ ಕರ್ಕೊಂಡು ಗಾರ್ಡನ್ಗೆ ಹೋಗೋದು, ಗಿಡಗಳನ್ನು ನೋಡೋದು. ಮಕ್ಕಳಿಗಿಂತೂ ಪ್ರೀತಿಯಿಂದ ಬೆಳೆಸಿದ್ದು ಯಾರು ಅಂತಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ವೀರಣ್ಣರ ಹೆಸರು ಅಜರಾಮರ ಇರ್ತದ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ನನ್ನ ಹೆಸರು ಶೋಭಾಬಾಣಿ ಅಂತ. ನಾನು ಗುಲ್ಬರ್ಗ ಜಿಲ್ಲೆಯ BJPಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಅಣ್ಣ ವೀರಣ್ಣ ಅವರ ನಿವೃತ್ತಿಯ ದಿನವನ್ನು ನಾವೆಲ್ಲ ಅಭಿನಂದನಾ ಕಾರ್ಯಕ್ರಮ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ಇವತ್ತು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅವರು ಇಷ್ಟು ವರ್ಷ 37 ವರ್ಷಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಸರ್ಕಾರಿ ಸೇವೆಯ ಜೊತೆಗೆ ಸಮಾಜ ಸೇವೆಯೂ ಕೂಡ ಮಾಡಿದ್ದಾರೆ. ಅವರು ಬಡವರನ್ನು ಸ್ಪಂದಿಸುವಂಥ ಬಹಳ ದೊಡ್ಡ ಗುಣ ಅಂತ ನಾನು ಹೇಳ್ತೀನಿ. ಸಮಾಜದ ಒಂದು ಕೆಲಸ ಅಂದರೆ ಅವರು ತಮ್ಮ ಮನೆಯ ಕೆಲಸ ಅಂತ ಮಾಡ್ತಾರೆ. ಒಳ್ಳೆಯ ಅಧಿಕಾರಿಯ ಜೊತೆಗೆ ಸಮಾಜದ ಒಂದು ಕಳಕಳಿ ಹೊಂದಿರುವಂಥ ಪರಿಸರ ಪ್ರೇಮಿ ಕೂಡ ಅವರು. ಭಾಳಷ್ಟು ಗಿಡಗಳನ್ನು ಹೇಗೆ ಬೆಳೆಸ್ತಾರೆ ಅಂದರೆ, ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತೀವಿ, ಪಾಲನೆ ಪೋಷಣೆ ಮಾಡಿ ಅವರಿಗೆಲ್ಲ ಪೌಷ್ಟಿಕ ಆಹಾರ ಕೊಟ್ಟು ಗಿಡಗಳನ್ನು ಕೂಡ ಅವರು ಎಸ್ಪೆಷಲಿ ಬೇಸಿಗೆಯಲ್ಲಿ ಏನಪ್ಪ ಅಂದರೆ ಟ್ಯಾಂಕರ್ ನೀರು ಸ್ವಂತ ಖರ್ಚಿನಿಂದ ಏನಪ್ಪ ಅಂದರೆ ಟ್ಯಾಂಕರ್ ನೀರು ಹಾಕಿ ಆ ಗಿಡಗಳನ್ನು ಅವಕ್ಕೆಲ್ಲ ಗಾಳಿ ಬೆಳಕಿ ಕೆಳಗೆ ಬಿದ್ದರೆ ಅವಕ್ಕೆಲ್ಲ ಸಪೋರ್ಟಿವ್ ಏನಪ್ಪ ಅಂದರೆ ಕಟ್ಟಿಗೆಗಳನ್ನು ಹಚ್ಚಿ ಅವನ್ನ ನೋಡಿ ಮಕ್ಕಳನ್ನು ನೋಡಿ ನಾವು ಎಷ್ಟು ಖುಷಿ ಪಡ್ತೀವಿ. ಆ ಥರ ಗಿಡಗಳನ್ನು ನೋಡಿ ಅವ್ರು ಖುಷಿ ಪಡ್ತಿದ್ರು. ಮತ್ತು ಎಲ್ಲರೂ ಕರ್ಕೊಂಡೋಗಿ ತೋರಿಸ್ತಾ ಇದ್ರು, ನಾ ಹಚ್ಚಿರುವಂಥ ಗಿಡಗಳನ್ನು ನೋಡಿರಿ ನೀವು ಅಂಥೇಳಿ. ಏನೋ ಒಂಥರ ಇಂಥ ಒಂದು ವ್ಯಕ್ತಿ ನಮ್ಮ ಅಣ್ಣ ಅಂತ ನಂಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ರಾತ್ರಿ ಯಾವಾಗ ಫೋನ್ ಮಾಡಿದ್ರು ಕೂಡ ಎಲ್ಲರನ್ನ ಸ್ಪಂದಿಸುವಂಥ ಮಹಾಗುಣ. ಎದ್ದು ಹೊರಗಡೆ ಹೋಗಿ ಅವ್ರು ಏನು ಕಷ್ಟ ಅಂತಾರೆ ಅದನ್ನು ಅವರನ್ನು ಸ್ಪಂದಿಸುವಂಥ ಗುಣ. ಚಿಕ್ಕ ಮಕ್ಕಳನ್ನು ಯಾರು ಬಡವರಿದ್ದರೆ ಅವ್ರ ಮಕ್ಕಳು ದುಡ್ಡು ಕೊಟ್ಟು ಫೀಸ್ ಕಟ್ಟಿ ಓದಿಸುವಂಥ ಗುಣ. ಇಂಥ ಮಹಾನ್ ವ್ಯಕ್ತಿ. ತಂದೆ ತಾಯಿಯ ಕೂಡ ಸೇವೆಯನ್ನು ಕೂಡ ಅಷ್ಟೇ ಮಾಡಿದ್ದಾರೆ ಅವರು. ಕುಟುಂಬದಲ್ಲಿ ಕೂಡ ಎಲ್ಲರಿಗೂ ಕೂಡ ಬಹಳ ಸ್ಪಂದಿಸುವಂಥ ಗುಣ ಅಂತ ನಾನು ಹೇಳ್ತೀನಿ. ಅಂಥವ್ರ ತಂಗಿ ನಾನು. ನನ್ನ ಹೆಸರು ಡಾಕ್ಟರ್ ಮರಿಯಮ್ಮ, ಗೋದತಾಯಿ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸ. ಇವತ್ತು ನಮ್ಮ ಮಾಮನವರು ವೀರಣ್ಣ ಶಿವಪುರ ಅವ್ರದ್ದು ನಿವೃತ್ತಿ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಅವರು ಉದ್ಯೋಗದಲ್ಲಿ ನಿವೃತ್ತಿ ಹೊಂದುತ್ತಾರೆ ಹೊರತು ಅವರು ಇನ್ನೂ ಮಾಡುವಂಥ ಭಾಳಷ್ಟು ಬಾಕಿ ಕೆಲಸ ಅಂತ ನಮ್ಮ ಮುಂದೆ ಹೇಳ್ತಾ ಇದ್ರು. ಇವರೊಬ್ಬ ಒಳ್ಳೆಯ ಪರಿಶುದ್ಧ ಮನಸ್ಸಿನವರು, ಒಳ್ಳೆಯ ಹಾನೆಸ್ಟಿ ಅಂದರೆ ಪ್ರಾಮಾಣಿಕತೆಯನ್ನು ಮೆರೆದವರು, ಎಷ್ಟೋ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸಿದವರು ಮತ್ತು ಹೆಚ್ಚಿನ ಜಾಗೃತಿಯಿಂದ ಸಮಾಜ ಸೇವೆಯನ್ನು ಮಾಡಿದರು. ಸಮಾಜದ ಬಗ್ಗೆ, ಶಿಕ್ಷಣದ ಬಗ್ಗೆ, ನಿರುದ್ಯೋಗಿಗಳ ಬಗ್ಗೆ ಒಳ್ಳೆಯ ಕಳಕಳಿ ಇವರಲ್ಲಿ ಇದೆ. ಇನ್ನು ಇವರು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕ ಗಿಡಗಳನ್ನು ಬೆಳೆಸ್ತಾರೆ. ಎಷ್ಟೋ ಸಲ ಅವ್ರು ಹೇಳಿದ್ದು ಹೀಗೆ, ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡ್ರಿ, ಮಕ್ಕಳೇ ಆಸ್ತಿಯನ್ನಾಗಿ ಮಾಡಿರಿ. ಶಿಕ್ಷಣದಿಂದ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ತಂದು ಒಳ್ಳೆಯ ಉದ್ಯೋಗದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಬಗ್ಗೆ ಹೇಳ್ಕೊಳ್ಳೋಕೆ ನಮಗೊಂದು ಹೆಮ್ಮೆ ಇದೆ. ಈ ಹೆಮ್ಮೆಯ ವಿಷಯದ ಬಗ್ಗೆ ನಾನು ಹೇಳಬೇಕಂದ್ರೆ ಆರ್ಟಿಕಲ್ಲೇ ನಾನು ಅವ್ರ ಬಗ್ಗೆ ಬರೆದಿದ್ದೇನೆ. ಸೊ ಅವರ ಚಿಕ್ಕ ತಮ್ಮನ ಹೆಂಡತಿಯಾಗಿ ನಾನು ಅವ್ರ ಮನೆಗೆ, ಅವ್ರ ಕುಟುಂಬಕ್ಕೆ ಸೇರಿದ್ದೇನೆ. ಅದೊಂದು ಒಳ್ಳೆಯ ತುಂಬು ಕುಟುಂಬ, ಒಳ್ಳೆಯ ಸಹಕಾರ, ಪ್ರೀತಿ, ಸಹನೆಯಿಂದ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥವ್ರು. ಹೇಗೆ ಗಿಡಗಳಿಗೆ ಸಸಿಗೆ ಜೀವ ಇದೆ ಅಂತ ಹೇಳ್ತಾರಲ್ಲ, ಆ ಜೀವವನ್ನು ಎಲ್ಲರಲ್ಲಿ ಇದೆ ಅಂತ ಗುರುತಿಸುವವರು ನಮ್ಮ ಮಾಮನವರು. ಅವ್ರ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮಸ್ಕಾರ. ಜೈ ಶ್ರೀ ಶಿವಪುರ.